ನಾನು ಯಾವುದೇ ಸರ್ಟಿಫೈಡ್ ಡಾಕ್ಟರ್ ಅಲ್ಲ, ಕನಿಷ್ಠ ಹಳ್ಳಿ ನಾಟಿ ವೈದ್ಯನೂ ಅಲ್ಲ. ಆದರೆ ಯಾವುದಾದ್ರೂ ಒಂದು ಆರೋಗ್ಯ ಸಮಸ್ಯೆ ಬಂದಾಗ ಅದರಿಂದ ಸಮರ್ಥವಾದಂತಹ ಪರಿಹಾರ ಕಂಡುಕೊಂಡು ಆ ಬಗ್ಗೆ ಕೊಡುವಂತಹ ಅನುಭವದ ಪ್ರಾಮಾಣಿಕ ಮಾಹಿತಿ ಒಬ್ಬ ನುರಿತ ವೈದ್ಯನ ಸಲಹೆಗಿಂತ ಉಪಯೋಗಕರವಾಗಿರುತ್ತೆ ಅಂತ ನೀವು ನಂಬೋದಾದರೆ ಮಾತ್ರ ಈ ವಿಡಿಯೋನ ನೋಡಿ. ಹೆಚ್ಚಿನ ಶರೀರದ ಶ್ರಮ ಬೇಡುವಂತಹ ರೈತಾಪಿ ಕೆಲಸದಲ್ಲಾಗಲಿ, ಕಾರ್ಮಿಕರ ಕೆಲಸದಲ್ಲಾಗಲಿ, ಅಥವಾ ಕೂತು ಮಾಡುವಂತಹ ಆಫೀಸ್ ಕೆಲಸಗಳಲ್ಲಾಗಲಿ ನಮ್ಮ ಶರೀರದ ಕೆಲವು ಅವಯವಗಳು ಮಾತ್ರ ಹೆಚ್ಚು ಶ್ರಮ ತಗೊಳ್ತವೆ, ಹೆಚ್ಚು ಬಳಲ್ತವೆ. ಹಂಗಾಗ್ಬಿಟ್ಟು ಅಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ನೋವು ಕಾಣಿಸ್ಕೊಂಡಾಗ ನಾವೇನು ಮಾಡ್ತೀವಿ? ಡಾಕ್ಟ್ರ್ ಹತ್ರ ಹೋಗ್ತೀವಿ. ಅವರು ರೆಸ್ಟ್ ಮಾಡಿ ಅಂತಾರೆ, ಇಲ್ಲ ಮಾತ್ರೆ ಇಂಜೆಕ್ಷನ್ ಕೊಡೋ ಮುಖಾಂತರ ಔಷಧಿ ಕೊಡ್ತಾರೆ. ಆದರೆ ಇದು ಹೀಗೇ ಕಂಟಿನ್ಯೂ ಆಗ್ತಾ ಹೋದಂಗೆಲ್ಲ ಅಲ್ಲಿ ಹೆಚ್ಚು ಸಮಸ್ಯೆಗಳು ಬರೋಕ್ಕೆ ಪ್ರಾರಂಭ ಆಗುತ್ತೆ. ಆಪರೇಷನ್ನಂತಹ ಗಂಭೀರ ಸಮಸ್ಯೆಗೂ ಎಡೆ ಮಾಡಿಕೊಡ್ಬಹುದು. ಈಗ ಉದಾಹರಣೆಗೆ ಕೂತೇನು ಕಂಪ್ಯೂಟರ್ ನೋಡ್ತಾನೇ ಕೆಲಸ ಮಾಡುವಂತಹ ಒಂದು ಸಾಫ್ಟ್ವೇರ್ ಉದ್ಯೋಗಿನೇ ತಗೊಂಬೋಣ. ಇಲ್ಲಿ ಕಣ್ಣಿಗೆ ಹೆಚ್ಚು ಶ್ರಮ ಬೀಳ್ತಾ ಇರುತ್ತೆ. ಹಿಂಗಾಗ್ಬಿಟ್ಟು ಕಣ್ಣಿಗೆ ನೋವು ಬರುತ್ತೆ. ಅದು ಮುಂದೆ ಏನಾಗುತ್ತೆ ಅಂತಂದರೆ ಆಪ್ರೇಷನ್ ಅಂತ ತನಕ ಕೊಂಡೊಯ್ಬೋದು. ಅಥವಾ ಕಣ್ಣು ಬಳಲ್ತಾ ತಲೆನೋವು ಬರುತ್ತೆ. ತಲೆನೋವು ಬಂದಿದೆ ಅಂತಂದು ನಾವು ಮಾತ್ರೆ ತಗೋಬೇಕಾಗುತ್ತೆ. ಮಾತ್ರೆ ತಗೊಂಡಾಗ ಗ್ಯಾಸ್ಟ್ರಿಕ್ ಆಗುತ್ತೆ. ಗ್ಯಾಸ್ಟ್ರಿಕ್ ಆದಾಗ ಹಸಿವು ಕಡಿಮೆ ಆಗುತ್ತೆ. ಹಸಿವು ಕಡಿಮೆ ಆಗಿ ಆಹಾರ ಕಡಿಮೆ ಆಗಿ ಶರೀರ ಕೃಶವಾಗುತ್ತೆ. ಅನಿವಾರ್ಯವಾದಂತಹ ನಮ್ಮ ಕೆಲಸದ ಮಧ್ಯೆ ಬರುವಂತಹ ಇಂಥ ಸಣ್ಣ ನೋವುಗಳೇ ಮುಂದೊಂದು ದಿವಸ ಗಂಭೀರವಾದಂತಹ ಆರೋಗ್ಯ ಸಮಸ್ಯೆಗಳಿಗೆ ಎಡೆ ಮಾಡಿಕೊಡೋದನ್ನು ನಾವು ತಪ್ಪಿಸ್ಬೇಕು ಅಂತಂದರೆ ನನ್ನ ಸಲಹೆ ಏನು ಅಂತಂದರೆ, ಕೆಲಸದ ಮಧ್ಯೆ ಕೇವಲ 1-2 ನಿಮಿಷಗಳ ಎಕ್ಸಸೈಸ್ ಆಸನಗಳನ್ನು ಹಾಕಿ ಮುಂದೊಂದು ದಿವಸ ಆ ಸಮಸ್ಯೆನೇ ಉಲ್ಬಣವಾಗದಂತೆ ನೋಡ್ಕೋಬೇಕಾಗಿರುತ್ತೆ. ಈ ವಿಡಿಯೋ ಉದ್ದೇಶ ಕೂಡ ಅದೇ. ಅದು ಏನು ಕೆಲಸದ ಮಧ್ಯದಲ್ಲಿ ನಾವು ಯಾವ ಥರ ಸಣ್ಣ ಪುಟ್ಟ ಎಕ್ಸಸೈಸ್ಗಳು ಮಾಡಿಕೊಂಡು ಆ ನೋವುಗಳನ್ನು ಉಲ್ಬಣವಾಗದಂತೆ ಅಥವಾ ಔಷಧಿಗೋ ಮತ್ತೇನಕ್ಕೋ ಹೋಗದಂತೆ ತಡ್ಕೊಂಡು ನಾವು ಆರೋಗ್ಯಪೂರ್ಣವಾಗಿ ಇರೋದಕ್ಕೆ ನಾವು ಏನು ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಒಂದು ಸಾಮಾನ್ಯ ಜ್ಞಾನದಲ್ಲಿ ನಮಗೆಲ್ಲ ಗೊತ್ತಿರುವಂತೆ ನಮ್ಮ ಶರೀರ ಮೂಳೆಗಳಿಂದ, ಅದರ ಮೇಲೆ ಮಾಂಸಖಂಡಗಳಿಂದ, ಅದರ ಮೇಲೆ ಚರ್ಮದ ಹೊದಿಕೆಯಿಂದ ರೂಪಿತವಾಗಿದೆ. ಈ ಮಾಂಸಖಂಡಗಳಲ್ಲಿ ನಾರಿನ ಇಳೆಗಳಂತೆ ನರಗಳಿದ್ದಾವೆ. ಈ ನರಗಳು ಹೇಗೆ ಅಂತಂದರೆ, ನಮ್ಮ ಶರೀರಕ್ಕೆ ಬೇಕಾದಂತಹ ಎಲ್ಲ ಪೋಷಕಾಂಶಗಳನ್ನು ರಕ್ತದೊಂದಿಗೆ ಕೊಂಡೊಯ್ಯುವಂತಹ ಕೊಳವೆಗಳಿವು. ಅದೇ ಥರ ಈ ಮೂಳೆ ಇದೆಯಲ್ಲ, ಆ ಮೂಳೆ ಅನ್ನೋದು ಗಟ್ಟಿಯಾದ ಭಾಗ, ಆದರೆ ಹಲವಾರು ಕೀಲುಗಳಿಂದ ರೂಪಿತವಾಗಿದೆ. ಈಗ ಶರೀರ ಕೀಲು ಬಗ್ಗದಾಗ ಅದರ ಜೊತೆಗೆ ಮಾಂಸಖಂಡಗಳಲ್ಲಿರುವಂತಹ ನರಗಳು ಕೂಡ ಬಗ್ಗಬೇಕು ಮತ್ತು ನೇರ ಆಗಬೇಕು. ಈ ಥರ ಇವು ಇರಬೇಕು ಅಂತಂದರೆ ಇವಕ್ಕೆ ಒಂದು ಸ್ಥಿತಿಸ್ಥಾಪಕ ಗುಣ ಅನ್ನೋದು ಭಾಳ ಚೆನ್ನಾಗಿರಬೇಕು. ಅಂದರೆ ಫ್ಲೆಕ್ಸಿಬಿಲಿಟಿ ಇರಬೇಕು. ಹೀಗೆ ನರಮಂಡಲವನ್ನು ಫ್ಲೆಕ್ಸಿಬಲ್ ಆಗಿ ಇಟ್ಕೋಬೇಕು ಅಂತಂದರೆ ಅದಕ್ಕೆ ಎಕ್ಸಸೈಸ್ ಬಹಳ ಮುಖ್ಯ. ನಾನಿಲ್ಲಿ ಈ ಗಿಡಗಳಿಗೆ ನೀರು ಕೊಡುವಂತಹ ಈ ಲ್ಯಾಟ್ರಲ್ ಪೈಪನ್ನು ತಗೊಂಡಿದ್ದೀನಿ. ಇದನ್ನೇ ನಮ್ಮ ನರ ಅಂತ ತಿಳ್ಕೊಳ್ಳಿ. ಈ ಲ್ಯಾಟ್ರಲ್ ಪೈಪು ಈಗ ಮಡಚಿಕೊಂಡಾಗ ನೀರು ಹೋಗುತ್ತಾ? ಉರುವೇ ಹೋಗೋದಿಲ್ಲ. ಅಥವಾ ಹಿಂಗೆ ತಿರ್ಚಿಕೊಳ್ತು ಅಂದ್ಕೊಳ್ಳಿ, ಸರಿಯಾಗಿ ನೀರು ಹೋಗುತ್ತಾ? ಹೋಗೋದಿಲ್ಲ. ಅಥವಾ ಆದಮ್ಕೊಳ್ತು ಅಂದ್ಕೊಳ್ಳಿ, ನೀರು ಹೋಗುತ್ತಾ? ಹೋಗೋದಿಲ್ವ. ಒಳಗಡೆ ಏನಾದರೂ ಗಲೀಜು ಕಟ್ಕೊಳ್ತೀವಿ ಅಂತ ಹೋಗುತ್ತಾ? ಹೋಗೋದಿಲ್ವ. ಹಿಂಗಾದಾಗ ನಮ್ಮ ರೈತರು ಏನು ಮಾಡ್ತೀವಿ ಅಂತಂದರೆ, ಈ ಲ್ಯಾಟ್ರಲ್ ಪೈಪ್ನ ಈ ಥರ ಹಿಂಗೆ ಒದರ್ತೀವಿ ಕಟ್ಕೊಂಡಿರೋದು ಅಣಗೋಗಿರೋದೆಲ್ಲ ನೀಟಾಗಲಿ ಅಂತ. ಅಂದರೆ ಲ್ಯಾಟ್ರಲ್ ಪೈಪ್ಗೆ ಎಕ್ಸಸೈಸ್ ಮಾಡ್ತೀವಿ ಆಗಾಗ ನೀಟಾಗಿರಲಿ ಅಂತಂದು. ನಾವೇನಾದರೂ ಆ ಥರ ಮಾಡಲಿಲ್ಲ ಅಂದ್ಕೊಳ್ಳಿ, ನಿಧಾನವಾಗಿ ಏನಾಗುತ್ತೆ, ಇದು ಬ್ಲಾಕ್ ಆಗುತ್ತೆ. ಬ್ಲಾಕ್ ಆದಾಗ ಏನು ಮಾಡಬೇಕು? ಕೊಯ್ದೇ ಅಲ್ಲಿರುವಂತಹ ಗಲೀಜನ್ನು ತೆಗೆದಾಕಬೇಕಾಗುತ್ತೆ. ಆಗ ಪೈಪಲ್ಲಿ ಡ್ಯಾಮೇಜ್ ಆಗುತ್ತೆ ಅಲ್ವಾ? ಅದೇ ಥರ ಈಗ ನಮ್ಮ ನರಮಂಡಲದಲ್ಲೂ ಕೂಡ ಇದೇ ಥರ ಸಮಸ್ಯೆಗಳು ಬರ್ತವೆ. ಯಾವುದಾದ್ರೂ ಒಂದು ಅವಯವದ ಮೇಲೆ ಪ್ರೆಷರ್ ಬಿದ್ದಾಗ ಅಲ್ಲಿ ಏನಾಗುತ್ತೆ ಅಂತಂದರೆ ನೋವನ್ನೋದು ಕಾಣಿಸ್ಕೊಳ್ಳುತ್ತೆ. ನಾವು ಆಗ ಏನಾಗಬೇಕು ಅಂತಂದರೆ ಆ ಕೆಲಸದ ಮಧ್ಯೆ 1-2 ನಿಮಿಷಗಳ ಕಾಲ ಹಂಗೆ ಲೈಟಾಗಿ ಎಕ್ಸಸೈಸ್ ಮಾಡಿದಾಗ ಅದು ರಿಲೀಫ್ ಆಗುತ್ತೆ.
ನಾವು ಏನಾದರೂ ಅದನ್ನು ನೆಗ್ಲೆಕ್ಟ್ ಮಾಡಿದ್ರೆ ದೀರ್ಘಾವಧಿಯಲ್ಲಿ ಅದೊಂದು ದೊಡ್ಡದಾದಂತಹ ಆರೋಗ್ಯದ ಉಲ್ಬಣವಾಗಿಬಿಟ್ಟು ಆಪ್ರೇಷನ್ ಅಂತಕ್ಕೂ ಕೂಡ ಹೋಗಬೇಕಾಗುತ್ತೆ. ಎಷ್ಟೋ ಜನ ಈಗ ನೋಡ್ತಾ ಇರ್ತೀವಿ, ಈ ಮೊಣಕಾಲು ನೋವು ಅಂತಂದು ಹಿಂಗೆ ಸೊಟ್ಟ ಬಗ್ಗಿಸ್ಕೊಂಡು ನಡೀತಾರೆ. ಅವರು ಸ್ವಲ್ಪ ನೋವಾಗ್ತಿದ್ದಂಗೆ ಹಿಂಗೆ ಸೊಟ್ಟ ಇಟ್ಟಾಗ ಏನಾಗುತ್ತಂದರೆ ಕೀಲು ಜಾರ್ತಾ ಡೊಂಕಾಗುತ್ತೆ. ಅದರ ಜೊತೆಗೆ ಈ ನರ್ವಸ್ ಸಿಸ್ಟಮ್ ಏನಿರುತ್ತೆ ಅದು ಕೂಡ ಡೊಂಕಾಗಿಬಿಟ್ಟು ಸರಿಯಾಗಿ ಅಲ್ಲಿ ರಕ್ತ ಪರಿಚಲನೆ ಆಗದೆ ನೋವನ್ನೋದು ನಿರಂತರವಾಗಿ ಮುಂದುವರಿಯುತ್ತೆ. ಅದರ ಬದಲು ಮೊದಲೇ ಸ್ವಲ್ಪ ನೋವು ಕಾಣಿಸ್ಕೊಂಡಾಗಲೇ ಸ್ವಲ್ಪ ಎಕ್ಸಸೈಸ್ ಮಾಡಿಬಿಟ್ಟು ಆ ನರಗಳಿಗೆ ಕೀಲುಗಳಿಗೆ ನಾವು ಬಲ ಕೊಟ್ಟಾಗ ಏನಾಗ್ತಿತ್ತು ಅಂತಂದರೆ ಈ ಸಮಸ್ಯೆ ಅನ್ನೋದೇ ಬರ್ತಾ ಇರಲಿಲ್ಲ. ಅದಕ್ಕೆ ನಾನು ಹೇಳೋದು, ಕೆಲಸದ ಮಧ್ಯದಲ್ಲಿ ಸ್ವಲ್ಪ ವಿರಾಮ ಕೊಟ್ಟು 1-2 ನಿಮಿಷಗಳ ಎಕ್ಸಸೈಸ್ ಮಾಡ್ಕೊಬೋದು ಎಷ್ಟು ಮುಖ್ಯ ಅಂತಂದು. ಈಗ ನೋಡಿ, ಕೆಲವು ವಿಡಿಯೋ ತುಣುಕುಗಳನ್ನು ನಾನು ಹೇಳ್ತಾನೆ ನಿಮಗೆ ತೋರಿಸ್ತೀನಿ. ನಾನು ಎಷ್ಟೋ ಸತಿ ಈ 66ನೇ ವಯಸ್ಸಿನಲ್ಲಿ ಕೂಡ ಹೆಚ್ಚಿನ ಶ್ರಮದಾಯಕ ಕೆಲಸ ಮಾಡ್ತಾಯಿದ್ದೀನಿ. ನಿನ್ನೆ ತಾನೇ 25-30 ಗುಂಡಿಗಳು ಹೊಡೆದು ಗಿಡಗಳಿಟ್ಟೆ. ಈಗ ಹೆಚ್ಚಾಗಿ ಬಗ್ಗೇ ಕೆಲಸ ಮಾಡಿದಾಗ ಏನಾಗುತ್ತಂದರೆ ಸೊಂಟ ನೋವು ಬರುತ್ತೆ. ಆಗ ನಾನು ಏನು ಮಾಡ್ತೀನಿ ಅಂದರೆ ಮಧ್ಯೆ ಸ್ವಲ್ಪ ಲೇಸರ್ ತಗೊಂಡುಬಿಟ್ಟು ಈ ಥರ ಒಂದು ಎತ್ತರವಾದಂಥ ವೇದಿಕೆ ಮೇಲೆ ಹೋಗ್ಬಿಟ್ಟು ಹಿಮ್ಮುಖವಾಗಿ ಬಗ್ಗುತ್ತೀನಿ. ಮುಂದಕ್ಕೆ ಬಗ್ಗೆ ನಾವು ಕೆಲಸ ಮಾಡಿದಾಗ ನರ್ವ್ಗಳು ಆ ಥರನೇ ಸೆಟ್ಟಾಗಿಬಿಟ್ಟು ಸರಿಯಾಗಿ ಸಪ್ಲೈ ಇಲ್ಲದೆ ನೋವು ಕಾಣಿಸ್ಕೊಳುತ್ತೆ ಅನ್ಕೋ. ಆವಾಗ ಹಿಮ್ಮುಖವಾಗಿ ಬಗ್ಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿರ್ತೀನಿ. ಖಂಡಿತ ನೋವು ಅನ್ನೋದು ನನಗೆ ಹೊರಟೋಗಿಬಿಟ್ಟಿರುತ್ತೆ ಅಥವಾ ಕಡಿಮೆ ಆಗುತ್ತೆ. ಅದೇ ಥರ ಮೊಣಕಾಲು ನೋವು ಬಂದಾಗ ಈ ಥರ ನೀವು ಈ ತುಣುಕುಗಳನ್ನು ನೋಡ್ತಾ ಇರೋ ಥರ ಕೆಲಸ ಮಾಡ್ತಾನೆ ಮಧ್ಯದಲ್ಲೇನು ರೆಸ್ಟ್ ತಗೊಂಡು ಲೈಟಾಗಿ ಹಿಂಗೆ ಎಕ್ಸಸೈಸ್ ಮಾಡ್ಕೊಂಡ್ಬಿಟ್ಟು ಅದು ರಿಲೀಫ್ ಮಾಡ್ಕೊಳ್ತೀನಿ. ಈ ಥರ ಜೀವನದಕ್ಕೂ ನಾನು ಮಾಡ್ಕೊಬಂದಿರೋದ್ರಲ್ಲಿದ್ದಾನೆ ಇವತ್ತು ಕೂಡ ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ಸಣ್ಣ ಪುಟ್ಟ ನೋವುಗಳಾದರೂ ಅಲ್ಲಲ್ಲೇ ರಿಲ್ಯಾಕ್ಸ್ ಆಗ್ತಾ ಹೋಗ್ತಾ ಇರ್ತೀನಿ. ಅವು ಯಾವತ್ತೂ ದೊಡ್ಡದಾಗಿ ನಾನು ಹಾಸ್ಪಿಟ್ಲಿಗೆ ಹೋಗೋ ತನಕ ನನ್ನ ಕೊಂಡೊಯ್ಯಲಿಲ್ಲ. ಇದು ಕೆಲಸದ ಮಧ್ಯ ಎಕ್ಸಸೈಸ್ ಮಾಡುವಂತಹ ಒಂದು ಶ್ರೇಷ್ಠವಾದಂತಹ ಫಲಿತಾಂಶ. ಈಗ ನೀವೇನಾದರೂ ಆಫೀಸ್ ಕೆಲಸ ಅಂದ್ಕೊಳ್ಳಿ, ನಾನು ಆಗಲೇ ಹೇಳ್ದಾಗೆ ಒಂದು ಸಿಸ್ಟಮ್ ಮುಂದೆ ಕೂತ್ಕೊಂಡು ನೀವು ಹೀಗೇ ನೋಡ್ತಾ ಇರ್ತೀರಿ ಹತ್ತಿರದಿಂದ, ಕಣ್ಣು ನೋವು ಶುರುವಾಗುತ್ತೆ, ಕಣ್ಣು ಬೂರಿ ಶುರುವಾಗುತ್ತೆ ಅಂದ್ಕೊಳ್ಳಿ. ಆಗ ಹೊರಗಡೆಗೆ ಹೋಗಿ 1-2 ನಿಮಿಷ ಅಥವಾ ಕಿಟಕಿ ಮುಖಾಂತರ ದೂರಕ್ಕೆ ಆಕಾಶದ ಕಡೆ ಅಥವಾ ಒಂದು ಮರದ ಕಡೆ ನೋಡಿ. ಆ ನೋಡೋ ನೋಟ ಕೂಡ ಒಂದು ಸತಿ ಕಣ್ಣನ್ನು ಹಿಂಗೆ ಅಗಲವಾಗಿ ನೋಡಿ, ಇನ್ನೊಂದು ಸತಿ ಫುಲ್ಲು ಒಂದು ಸತಿ ನಿಮ್ಮ ತಲೆನ ಹಿಂಗೆ ಬಲಭಾಗದಿಂದ ಎಡಭಾಗಕ್ಕೆ ಕಣ್ಣುಗಳು ನೋಡು ಒಳಸ್ತಾ ಹಿಂಗೆ ತಿರುಗಿ. ಅದೇ ಥರ ರಿವರ್ಸ್ನಲ್ಲಿ ಹಿಂಗೆ ಒಂದು ಸತಿನೂ ಹಿಂಗೆ ಕಣ್ಣುಗಳನ್ನ ಕೂಡ ತಿರುಗಿಸ್ತಾ ನೀವು ಈ ಥರ ಎಕ್ಸಸೈಸ್ ಮಾಡ್ಕೊಳ್ಳಿ. ನಂದು ರೈತಾಪಿ ಕಸುಬು, ಆದರೆ ಈ ಮಧ್ಯ ರೈತರಿಗೆ ನನ್ನ ಅನುಭವದ ಮಾಹಿತಿ ಕೊಡಬೇಕು ಅಂತಂದು ಯೂಟ್ಯೂಬ್ ಪ್ರಾರಂಭ ಮಾಡಿದ್ರಲ್ಲಿದ್ದ ಎಷ್ಟೋ ಸತಿ ಈ ವಿಡಿಯೋನ ಗಂಟೆಗಟ್ಟಲೆ ಎಡಿಟಿಂಗ್ ಮಾಡಬೇಕಾಗುತ್ತೆ. ಒಂದೊಂದು ದಿವಸ ರಾತ್ರಿ 1 ಗಂಟೆ 2 ಗಂಟೆ ತನಕ ಕೂಡ ವಿಡಿಯೋ ಮಾಡ್ಕೊತ ಕೂತ್ಕೊಳ್ತೀನಿ. ಆಗ ಕಣ್ಣುರಿ ಬರೋದು, ಕಣ್ಣು ನೋವು ಬರೋದು ಸಹಜ. ಆದರೆ ಅದು ತಲೆನೋವಿನ ತನಕ ಹೋಗಬಾರ್ದು ಅಂತ ಮಧ್ಯದಲ್ಲಿ ಈಚೆಗೆ ಬಂದುಬಿಟ್ಟು ನಾನು ಇಷ್ಟೊತ್ತು ಏನು ಹೇಳಿದ್ನೋ ಆ ಥರ ಆಕಾಶ ನೋಡೋದು, ಕಣ್ಣುಗುಡ್ಡೆ ತಿರುಗಿಸೋದು, ತಲೆ ಹಿಂಗನ್ನೋದು ಹಂಗನ್ನೋದು ಹಿಂಗೆಲ್ಲ ಮಾಡ್ಕೊಂಡ್ಬಿಟ್ಟು ಯಾವುದೇ ರೀತಿಯಲ್ಲಿ ತಲೆನೋವಿನ ತನಕ ಕಣ್ಣುರಿ ಹೋಗಬಾರ್ದು ಅನ್ನೋ ಅಂಥ ಒಂದು ಮುನ್ನೆಚ್ಚರಿಕೆ ತಗೊಳ್ತೀನಿ. ಆಮೇಲೆ ಬರೆದು ಕೈ ನೋವು ಬಂದಿರುತ್ತೆ ಅಂದ್ಕೊಳ್ಳಿ, ಆ ಕೈಗಳನ್ನ ಈ ಥರ ಎಕ್ಸಸೈಸ್ ಮಾಡ್ಕೊಳ್ಳಿ. ಯಾವುದಾದ್ರೂ ಗೋಡೆಗೆ ಹಿಂಗೆ ಆನಿಸ್ಬಿಟ್ಟು ಆ ಬೆರಳುಗಳು ಹಿಮ್ಮುಖವಾಗಿ ಹಿಂಗೆ ನನ್ನ ಕಡೆ ಹಿಮ್ಮುಖವಾಗಿ ಬಗ್ಗುವಷ್ಟು ಪ್ರೆಷರ್ ಕೊಟ್ಟು ಗೋಡೆಗೆ ಕೈನ ಆದಿಮಿ ಹಂಗೇ 1-2 ನಿಮಿಷ ಇಟ್ಕೊಳ್ಳಿ. ಆಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮಾಡಿ. ಈ ಮಾಡೋದೆಲ್ಲ ಸಹ ಈ ಎಕ್ಸಸೈಸ್ ಏನಿದೆ ಅದನ್ನು ನಿಧಾನವಾಗಿ ಮಾಡಬೇಕು. ಹೆಚ್ಚೊತ್ತಂತಂದು ಏನಲ್ಲ, ಮಧ್ಯ ಹಂಗೆ ನಿಧಾನವಾಗಿ ಮಾಡಬೇಕು. ಏನೋ ಪ್ರಪಂಚನೇ ಮುಳುಗೋಯ್ತೇನೋ ಅನ್ನೋ ಥರ ನಾವು ಕೆಲಸದಲ್ಲಿ ಆತರವಾಗಿ 4-5 ಗಂಟೆ ಮಾಡೋದು. ಆಮೇಲೆ ಆ ನೋವಿನಿಂದ ಹಾಗೆ ಬಂದು ಹಂಗೆ ಮುದುರ್ಕೊಂಡ್ಬಿಟ್ಟು ಒಂದು ಮಾತ್ರೇನೋ ಇಂಜೆಕ್ಷನ್ನು ತೊಗೊಂಡುಬಿಟ್ಟು ಹಂಗೆ ಮುದುಕೊಂಡಿದ್ದಾಗ ಏನಾಗುತ್ತೆ ಅಂತಂದರೆ ಈ ಔಷಧಿಗಳು ಆಗ ಮಾತ್ರ ತಾತ್ಕಾಲಿಕವಾಗಿ ನಿಮ್ಮ ನರಗಳಲ್ಲಿ ಇರುವಂತಹ ಪರಿಚಲನೆ ಇರುತ್ತೆ ನೋಡಿ, ಅದನ್ನು ಪುಷ್ ಮಾಡ್ಬೋದಾಗಲಿ ಆ ನರಗಳಿಗೆ ಒಂದು ಫ್ಲೆಕ್ಸಿಬಿಲಿಟಿ ಕೊಡೋದಿಲ್ಲ. ನೀವು ಯಾವಾಗಾದರೆ ಮಧ್ಯ ಈ ಥರ ಎಕ್ಸಸೈಸ್ ಮಾಡ್ಕೊಳ್ತಿರೋ ನರಗಳು ಯಾವುದೇ ರೀತಿಯಲ್ಲಿ ಕೂಡ ಹಿಂಗೆ ಬಗ್ಗದಂಗೆ ಹಂಗೆ ಸೆಟ್ಟಾಗಿಬಿಡೋದಿಲ್ಲ. ಅವು ಏನಾಗುತ್ತೆ ಅಂತಂದರೆ ಅವಕ್ಕೆ ಎಕ್ಸಸೈಸ್ ಕೊಟ್ಟಾಗ ಅವು ಫ್ಲೆಕ್ಸಿಬಲ್ ಆಗುತ್ತೆ.
ಫ್ಲೆಕ್ಸಿಬಲ್ ಆಗುತ್ತೆ. ನೀವು ಎಷ್ಟೇ ಬೆಂಡ್ ಮಾಡಿದ್ರೂ ಕೂಡ ಅದು ಆ ಥರನೇ ಇರೋಲ್ಲ. ಅದಕ್ಕೊಂದು ಧಾರಣಾ ಶಕ್ತಿಯನ್ನು, ಒಂದು ಇಮ್ಯುನಿಟಿಯನ್ನು ಕೊಟ್ಟಂಗಾಗುತ್ತೆ ಈ ಎಕ್ಸಸೈಸ್ನಿಂದ. ಬರೀ ನಾವು ಒಳ್ಳೊಳ್ಳೆ ಫುಡ್ಡು, ಏನು ಇಮ್ಯುನಿಟಿ ಫುಡ್ಗಳು ಏನೇನೋ ಹೇಳ್ತಾರಲ್ಲ, ಒಳ್ಳೆ ಪೋಷಕಾಂಶ ಇರುವಂಥದ್ದು, ಅದು ಕೊಟ್ಟಾಗ ಮಾತ್ರ ಸ್ಟ್ರೆಂತೇ ಆಗುತ್ತೆ ಅಂತಂದಲ್ಲ. ಈ ಥರ ಎಕ್ಸಸೈಸ್ನಿಂದ ಮಾತ್ರ ನಮ್ಮ ಶರೀರವನ್ನು ದೃಢಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳ್ತಾ, ಇದೆಲ್ಲ ನನ್ನ ಜೀವನಾನುಭವದಿಂದ ಬಂದಿರುವಂತಹ ಒಂದು ಸತ್ಯಗಳಾಗಿರೋದರಿಂದ ಇದನ್ನು ನಾನು ಎಷ್ಟು ಸಾಧ್ಯವೋ ಅಷ್ಟು ನಿಮಗೆ ಹೇಳೋ ಪ್ರಯತ್ನ ಪಟ್ಟಿದ್ದೀನಿ. ನಿಮಗೆ ಎಷ್ಟು ಅರ್ಥ ಆಯಿತು ಅನ್ನೋದನ್ನು ಕಾಮೆಂಟ್ಗಳ ಮುಖಾಂತರ ತಿಳಿಸಿ. ಮತ್ತು ಸಾಮಾನ್ಯವಾಗಿ ನನ್ನ ವಿಡಿಯೋಗಳನ್ನ ರೈತಾಪಿ ಯುವಕರೇ ಹೆಚ್ಚಾಗಿ ನೋಡ್ತಾ ಇರ್ತಾರೆ. ಇವರು ನೀವು ನಿಮ್ಮ ಸ್ನೇಹಿತರು ಯಾರಾದರೂ ಈ ಆಫೀಸ್ಗಳಲ್ಲಿ ದುಡಿತಾ ಇರೋವಂಥವ್ರು, ಸಾಫ್ಟ್ವೇರ್ಗಳು, ಇಂಥವ್ರಿಗೆ ಯಾರಿಗಾದರೂ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಅಂತ ಹೇಳ್ತಾ, ನಮಸ್ಕಾರ.